ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಇದು ಕೊಬ್ಬರಿ ಎಣ್ಣೆ ಮಾಡಿಸೋಕೆ ಅಂತ ಎಲ್ಲ ಕೊಬ್ಬರಿನ ಪೀಸ್ ಪೀಸ್ ಮಾಡಿ ಒಣಗಾಕ್ತಾ ಇದ್ದೀವಿ. ಸೊ ಇದಾದಮೇಲೆ ನಾನು ಹುವಿಷ್ಕ ಮತ್ತು ವನಿಷ್ಕಾನ ಕರ್ಕೊಂಡು ಸಿಂಚನ ಇದ್ಲು ಅಂತ ಹೇಳಿ ಆಧಾರ್ ಕಾರ್ಡ್ ಮಾಡಿಸೋಕೆ ಅಂತ ಹೇಳಿ ತುಮಕೂರಿಗೆ ಬಂದಿದ್ದೀವಿ. ಸೊ ಸಮರ್ಥ್ ಕೂಡ ಇವಾಗ ಬಂದರು. ಆಧಾರ್ ಕಾರ್ಡ್ ಮಾಡಿಸಿರಲಿಲ್ಲ, ತುಂಬ ದಿನದಿಂದ ಅಂದ್ಕೊತಾ ಇದ್ವಿ, ಆಗಲೇ ಇಲ್ಲ. ಬಟ್ ಇವತ್ತು ಅಷ್ಟೇ ಆಗಲಿಲ್ಲ. ಯಾಕೆ ಅಂದರೆ ಫಸ್ಟು ಸಮರ್ಥ್ದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಲಿಲ್ಲ. ಸೊ ಅದನ್ನು ಮಾಡಿಸಿದ್ವಿ ಇವತ್ತು. ಸೊ ಅದಾದಮೇಲೆ ಇಬ್ಬರದು ಒಂದೇ ಸತಿ ಮಾಡಿಕೊಡಲ್ವಂತೆ ಆಧಾರ್ ಕಾರ್ಡು. ಒಬ್ರದ್ದಾದಮೇಲೆ ಒಬ್ರದ್ದು ಬಂದಾದಮೇಲೆ ಇನ್ನೊಬ್ರದ್ದು ಮಾಡೋದಂತೆ. ಸೊ ಯಾವಾಗ ಏನೇನು ರೂಲ್ಸ್ ಬರುತ್ತೋ, ಏನೇನು ರೂಲ್ಸ್ ಚೇಂಜ್ ಆಗುತ್ತೋ ನಮಗೆ ಗೊತ್ತಾಗಲ್ಲ ಅಲ್ವಾ. ಸೊ ಅಲ್ಲಿ ಹೋಗಿ ಮಾಹಿತಿ ತಿಳ್ಕೊಂಡಾದ್ಮೇಲೆ ಗೊತ್ತಾಗುತ್ತೆ ಎಲ್ಲನೂ. ಸೊ ಸಮರ್ಥ್ ಮತ್ತು ಹಂಗೆ ನಾನು ಹೋಗಿದ್ನಲ್ಲ, ಸೊ ನಂದು ಅಪ್ಡೇಟ್ ಆಗಿರಲಿಲ್ಲ. ಸೊ ಇಬ್ಬರದು ಅಪ್ಡೇಟ್ ಮಾಡಿಸ್ಕೊಂಡು ಬಂದ್ವಿ. ಮತ್ತು ಸಂಜೆ ಒಂದು ಮದುವೆ ಇತ್ತು ಮತ್ತು ಒಂದು ಗುರುಪ್ರವೇಶ ಇತ್ತು. ಅಂದರೆ ಸಮರ್ಥ್ ಸಿಸ್ಟರ್ ಅವ್ರದ್ದು ಗುರುಪ್ರವೇಶ ಇತ್ತು. ಅಂದರೆ ಕಮರ್ಷಿಯಲ್ ಬಿಲ್ಡಿಂಗ್ ಓಪನಿಂಗ್ ಇತ್ತು. ಮತ್ತು ಸಮರ್ಥ್ ಫ್ರೆಂಡ್ ತಮ್ಮಂದೊಂದು ಮದುವೆ ಇತ್ತು. ಸೊ ಎರಡೂ ಫಂಕ್ಷನ್ನ ಅಟೆಂಡ್ ಮಾಡಬೇಕಿತ್ತು. ಮತ್ತು ಕ್ಯೂ ಇರುತ್ತೆ, ರಶ್ ಇರುತ್ತೆ, ಎಷ್ಟು ಅವರ್ಸ್ ಆಗುತ್ತೆ ಹೇಳೋಕ್ಕಾಗಲ್ಲ. ಸೊ ಹುವಿಷ್ಕ ಮತ್ತು ವನಿಷ್ಕ ಇಬ್ಬರು ಆಟ ಆಡ್ತಾ ಇದ್ದಾರೆ. ಸೊ ಮನೆಗೆ ಹೋಗಿ ರೆಡಿಯಾಗಿ ನಾವು ಮದುವೆಗೆ ಬಂದಿದ್ದೀವಿ. ಫಸ್ಟು ಮದುವೆ ಮುಗಿಸ್ಕೊಂಡು ಗೃಹಪ್ರವೇಶ ಹತ್ರ ಹೋಗೋಣ ಅಂತ ಹೇಳಿ. ಅಂದರೆ ಅಲ್ಲಿ ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ನಮ್ಮ ಅತ್ತೆನೆಲ್ಲ ಅಲ್ಲಿ ಡ್ರಾಪ್ ಮಾಡಿ ನಾವು ಮದುವೆಗೆ ಬಂದಿದ್ದೀವಿ. ಮದುವೆ ಎಲ್ಲ ಮುಗಿಸ್ಕೊಂಡು ಗೃಹಪ್ರವೇಶಕ್ಕೆ ಹೋಗಬೇಕು. ನಾನಲ್ಲಿ ನೈಟ್ದು ಯಾವುದೇ ಫೋಟೋಸ್ ತೊಗೊಂಡಿರಲಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ದು ಗೃಹಪ್ರವೇಶ ಹತ್ರ ಪೂಜೆ ಎಲ್ಲ ಆಗಿತ್ತು. ಸೊ ನಾನು ವರ್ಷ ಫೋಟೋಸ್ ತೊಗೊಂಡ್ವಿ. ಹಿಂದಿನ ದಿನ ರಾತ್ರಿ ಕೂಡ ಹೋಮ ಮತ್ತು ಎಲ್ಲ ಥರದ್ದು ಪೂಜೆಗಳೂ ರಾತ್ರಿನೂ ಆಗಿತ್ತು. ಬೆಳಗ್ಗೆ ಪೂರ್ಣಾಹುತಿ ಮತ್ತು ಗೃಹಪ್ರವೇಶ. ನನ್ನ ಮಕ್ಕಳಿಬ್ರೂ ಆರಾಮಾಗಿ ಆಟ ಆಡ್ಕೊಂಡಿದ್ದಾರೆ. ಸೊ ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅಂದರೆ ಪೂಜೆ ಎಲ್ಲ ಮುಗ್ದಿತ್ತು ಅಲ್ವಾ, ಅದಕ್ಕೆ ಗೆಸ್ಟ್ ಎಲ್ಲ ಒಬ್ಬೊಬ್ಬರೇ ಬರ್ತಾಯಿದ್ರು. ಅಂದರೆ ತುಂಬ ಕಡಿಮೆ ಜನನ ಕರೆದಿದ್ರು. ಸೊ ನೋಡಿ, ಇಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಸೊ ನಮ್ಮ ಅತ್ತೆ, ನಮ್ಮಮ್ಮ, ಬೇಬಿ ಅತ್ತೆ, ಮಾವ, ಪ್ರಗತಿ ಅಕ್ಕ, ಪುಣ್ಯ, ಲಾಲಿ, ನಮ್ಮ ದೊಡ್ಡಮ್ಮ ಮತ್ತು ಲೋಕೇಶ್ ಅಪ್ಪಾಜಿ. ಸೊ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿದ್ವಿ. ಇವರೇ ರೂಪಕ್ಕ ಅಂತ ಹೇಳಿ ಅಕ್ಕ ಅವ್ರ ಮನೆಯದೇ ಗೃಹಪ್ರವೇಶ ಇದ್ದಿದ್ದು. ಸೊ ನೋಡಿ, ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನನ್ನ ಮಗಳು ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇತ್ತು. ಸೊ ಫಸ್ಟ್ ಟೈಮ್. ಸೊ ಅವಳಿಗೂ ಹೊಸ್ದು, ನನಗೂ ಹೊಸ್ದು. ಅದು ನಾನು ಓದಿದ ಸ್ಕೂಲೇ. ನಂಗೆ ಅದೊಂಥರ ಇನ್ನೊಂದು ಥರ ಖುಷಿ. ಅಂದರೆ ಟೀಚರ್ಸ್ ಯಾರೂ ಇಲ್ಲ ನಾನು ಓದಿದ್ದವರು, ಬಟ್ ಸೆಕ್ರೆಟ್ರಿ ಸರ್ರು, ಪ್ರೆಸಿಡೆಂಟ್ ಸರ್ರು ಎಲ್ಲರೂ ಸೇಮೇ ಇದ್ದರು. ಸೊ ಈ ಥರ ಒಂದು ಫೋಟೋ ಬೂತ್ ಮಾಡಿದರು. ಮತ್ತು ಮೆಹಂದಿ ಹಾಕೋದು, ಮಕ್ಕಳೆಲ್ಲ ಒಂದೊಂದು ಆ್ಯಕ್ಟಿವಿಟೀಸು, ಮತ್ತು ಥರದ ಎಕ್ಸಿಬಿಷನ್ನು ತುಂಬಾ ಕ್ರಿಯೇಟಿವ್ ಆಗಿ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದರು. ಸೊ ಇವರು ಸುಜಯ್ ಪಯಾಸ್ ಸರ್ ಅಂತ ಹೇಳಿ ಇವಾಗ ಪ್ರೆಸೆಂಟ್ ಸೆಕ್ರೆಟ್ರಿ. ನಮಗೆ ಇವರು ಅಪ್ಪಾಜಿ ಅವರಿದ್ದರು, ಲ್ಯಾನ್ಸಿ ಎಚ್ ಪಯಾಸ್ ಅಂತ ಹೇಳಿ. ಸೊ ಅದಕ್ಕಿಂತ ಮುಂಚೆ ಸಿಕ್ವರ ಮದರ್ ಅಂತ ಹೇಳಿದರು. ಸೊ ನಮ್ಮ ಮದರ್ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಇದೆ. ಸೊ ನಾವು ಸಾಕಷ್ಟು ಕಲ್ತಿದ್ದೀವಿ ಅವರಿಂದ. ಸೊ ನಮ್ಮ ಮದರಿಂದ ಇವರು ಟೇಕ್ ಓವರ್ ಮಾಡಿದ್ದು, ಲ್ಯಾನ್ಸಿ ಸರು. ಸೊ ನೋಡಿ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ. ಸೊ ನಮಗೂ ಕೂಡ ಹೇಳ್ಕೊಡ್ತಾಯಿದ್ರು ಕೀಬೋರ್ಡ್ನ ನುಡಿಸ್ಲಿಕ್ಕೆ ಮಕ್ಕಳು. ಸೊ ಫಸ್ಟು ನನ್ನ ಮಗಳೇ ಕೂತಿದ್ಲು ಎಂಟ್ರೆನ್ಸಲ್ಲಿ. ನೋಡಿ ಫುಲ್ ಒಂಥರ ಸ್ಮೈಲ್ ಮಾಡ್ತಾಯಿದ್ಲು. ಸೊ ನಾನು ಹೋಗಿ ಕೇಳಿದ್ದಕ್ಕೆ ಸ್ಪೀಚ್ ಹೇಳಲೇ ಇಲ್ಲ. ಆಮೇಲೆ ಅವ್ರ ಮ್ಯಾಮ್ ಬಂದು ಹೇಳು ಹುವಿಷ್ಕ ಅಂದಿದ ತಕ್ಷಣ ಎದ್ದು ನಿಂತ್ಕೊಂಡು ಎಲ್ಲರಿಗೂ ಹೇಳ್ತಾಯಿದ್ಲು. ಸೊ ಮತ್ತೆ ಮ್ಯಾಮ್ ಹೋದರು. ಮತ್ತೆ ನಾನು ಕೇಳಿದೆ ಹೇಳು ಮಗಳೇ ಅಂತ. ಸೊ ಅವಾಗ ಕ್ಲೀನಾಗಿ ನೀಟಾಗಿ ಜೋರಾಗಿ ಹೇಳೋಕ್ಕಂತ ಕೇಳಿಸ್ತಿಲ್ಲ ಅಂದರೆ ಜೋರಾಗಿ ನೀಟಾಗಿ ಹೇಳಿದ್ಲು ಅವಳು. ಮತ್ತು ಅಲ್ಲಿ ಕೂತ್ಕೊಂಡು ಒಂದೊಂದೇ ಕಿತ್ತಾಕ್ತಾಯಿದ್ಲು ಅವಳು ಮಾಡಲ್ದು. ಅಂದರೆ ಈ ರೂಮಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಇವಾಗ, ನರ್ಸರಿ ಮತ್ತು LKG ಮಕ್ಕಳು ಕಂಬೈನ್ ಮಾಡಿ ಒಂದು ರೂಮಲ್ಲಿ ಕೂರಿಸಿದ್ದಾರೆ. ಆಮೇಲೆ ಒಬ್ಬರು ಆ್ಯಕ್ಟಿವ್ ಆಗಿ ನಾವು ಬಂದಿದ ತಕ್ಷಣ ಅವರೇ ಎದ್ದು
ಹೇಳ್ತಾಯಿದ್ರು. ಸ್ಪೀಚ್ ರೆಡಿ ಮಾಡ್ಕೊಂಡಿರ್ತಾರಲ್ಲ ಅಷ್ಟನ್ನ. ಮತ್ತು ಅವರಿಗೆ ಸ್ಪೋರ್ಟ್ಸ್ ಡೇ ಕೂಡ ಇತ್ತು. ಸೊ ನನ್ನ ಮಗಳು ರನ್ನಿಂಗ್ ರೇಸಲ್ಲಿ ಸೆಕೆಂಡ್ ಪ್ರೈಸ್ ತೊಗೊಂಡಿದ್ದಾಳೆ. ಹೇಗೆ ಹೊಡೆದೆ, ಎಷ್ಟು ಜೋರಾಗಿ ಹೊಡೆದೆ ಚಿನ್ನಿ ಅಂತ ಹೇಳೋದಕ್ಕೆ ಫುಲ್ಲು ಎಲ್ಲ ಅವಳೇ ಓಡಿ ತೋರಿಸ್ತಾ ಇದ್ಲು. ಆಮೇಲೆ ನಮಗೆ ಪೇರೆಂಟ್ಸ್ ಸ್ಪೋರ್ಟ್ಸ್ ಕೂಡ ಆರ್ಗನೈಸ್ ಮಾಡಿದರು. ಅಂದರೆ ಇದು ಎಕ್ಸಿಬಿಷನ್ ಎಲ್ಲ ಮುಗಿದ್ಮೇಲೆ ಲಂಚ್ ಎಲ್ಲ ಆದಮೇಲೆ ಪೇರೆಂಟ್ಸ್ದು ಸ್ಪೋರ್ಟ್ಸ್ ಎಲ್ಲ ಇತ್ತು. ಸೊ ಅದನ್ನು ಎಲ್ಲ ಆಡಿದೆ. ಸೊ ಫಸ್ಟ್ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು ನನಗೆ. ನನ್ನ ಮಗಳು ಕೂಡ ತುಂಬಾ ಎಂಜಾಯ್ ಮಾಡಿದ್ದಾಳೆ. ಅಂದರೆ ಫ್ರೆಂಡ್ಸ್ ಆಗಲಿ ಮತ್ತು ಎಲ್ಲರೂ ಅವಳಿಗೆ ಹೋಗಿ ಚೀಟಿ ಕೊಡ್ತಾಯಿದ್ರು. ಅಂದರೆ ಬೆಸ್ಟ್ ಮಾಡೆಲ್ ಅಂತ ಎಲ್ಲ ಪೇರೆಂಟ್ಸಿಗೂ 3 ಚೀಟ್ಸ್ ಕೊಟ್ಟಿದ್ದರು. ಅಂದರೆ ನರ್ಸರಿ ಟು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಯಾವುದು ನಿಮಗೆ ಇಷ್ಟ ಆಗುತ್ತೋ ಅದು ಆ ಮಾಡೆಲಿಗೆ ನಾವು ಅದನ್ನು ಕೊಡಬೇಕು. ಸೊ ಆ ಥರ ಆರ್ಗನೈಸ್ ಮಾಡಿದರು. ಸೊ ನನ್ನ ಅಣ್ಣ ಅಂತೂ ಮಾಡಿಕೊಡಂಗಿಲ್ಲ, ನೀನು ಮಾಡಬಾರ್ದು, ಎಕ್ಸಿಬಿಷನ್ ಅಂದರೆ ಮಕ್ಕಳು ಮಾಡಬೇಕು, ಅವ್ರು ಮಾಡೋ ಥರ ಏನಾದರೂ ಕೊಡಬೇಕು ಅಂತ ಹೇಳಿ. ಮಕ್ಕಳಿಗೆಲ್ಲ ಎಲ್ಲಿ ಮಾಡೋಕ್ಕೆ ಬರುತ್ತೆ ಅಲ್ವಾ. ಸೊ ಎಲ್ಲರೂ ಅವ್ರ ಪೇರೆಂಟ್ಸೇ ಕಷ್ಟಪಟ್ಟು ಮಾಡಿಕೊಟ್ಟಿರ್ತಾರೆ. ಸೊ ಇದೇ ಊಷ್ಕನ್ ಕ್ಲಾಸ್ ರೂಮ್ ಕೂಡ. ಅವ್ರ ಕ್ಲಾಸ್ ರೂಮಲ್ಲೇ ಆ ಥರ ಕೂರಿಸಿದ್ದಾರೆ. ಎಲ್ಲರೂ ಕರೆಕ್ಟಾಗಿ ಮಾಡಿದ್ರು. ನನ್ನ ಮಗಳ ಜೊತೆ ಸ್ವಲ್ಪ ಹೊತ್ತು ಇದ್ಬಿಟ್ಟು ಮತ್ತು ಅವಳಿಗೆ ಎಲ್ಲರೂ ಬೇರೆಯವ್ರು ಬಂದಾಗ ಅವಳಿಗೆ ಸ್ಪೀಚ್ ಮಾಡು ಅಂತ ಹೇಳಿ ಅವಳನ್ನ ಸ್ವಲ್ಪ ಮುದ್ದು ಮಾಡಿ, ನಾನು ಬೇರೆ ಮಕ್ಕಳು ಏನೆಲ್ಲ ಮಾಡಿದ್ದಾರೆ ಅಂತ ಬೇರೆ ನೆಕ್ಸ್ಟ್ ಕ್ಲಾಸ್ಗೆಲ್ಲ ನೋಡ್ಕೊಂಬರೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ ಇವಾಗ. Very good. I am Poonam Punya studying UKG. My school name is Centers of International Science and Technology. What I name is social media. Social media is a powerful tool that can be used for entertainment purposes. Thank you. The international science. I am Kumar studying in UKG. My school name is facing the earth, they spin away, it becomes night. Thank you. ಸೊ ನೋಡಿ, ಅಂದರೆ ಎಲ್ಲ ಮಕ್ಕಳು ಅದೇ ರೀತಿ ಸ್ಪೀಚ್ ಕೊಡ್ತಾನೆ ಇದ್ರು. ಸೊ ಎಲ್ಲರದು ಹಾಕಿದ್ರೆ ತುಂಬಾ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಸ್ವಲ್ಪ ಮಕ್ಕಳದ್ದು ಮಾತ್ರ ಹಾಕಿದ್ದೀನಿ. ಚಿಕ್ಕ ಮಕ್ಳು ಮಾತ್ರ ತುಂಬಾ ಆ್ಯಕ್ಟಿವ್ ಆಗಿದ್ರು. ನಾವು ಹೋಗಿದ ತಕ್ಷಣ ಅವರೇ ಎದ್ದು ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ನೋಡಿ ಎಷ್ಟೆಲ್ಲ ಯಾವ್ಯಾವ ಥರ ಮಾಡಿದ್ದಾರೆ ಅವರು ಅಂತ ಹೇಳಿ. ಸೊ ನೀವು ಅನ್ಕೊತಾ ಇರ್ಬೋದು, ಮಕ್ಕಳೆಲ್ಲ ಮಾಡಿರ್ತಾರೆ, ಬನ್ನಿ ಮೇಡಮ್ ಪೇರೆಂಟ್ಸ್ ಎಲ್ಲ ಮಾಡಿಕೊಟ್ಟಿರ್ತಾರೆ ಅಂತ. ಹೌದು, ಪೇರೆಂಟ್ಸ್ ಎಫರ್ಟ್ ತುಂಬಾ ಇರುತ್ತೆ. ಸೊ ಮಕ್ಕಳು ಖುಷಿ ಮತ್ತು ಮಕ್ಕಳು ಅದ್ರ ಬಗ್ಗೆ ತಿಳ್ಕೊಂಡು ಅವ್ರು ಮಾತಾಡೋ ರೀತಿ ಆಗಿರಲಿ ತುಂಬಾ ಖುಷಿ ಕೊಡುತ್ತೆ. ಸೊ ಇದಾದಮೇಲೆ ಓವಿಷ್ಕಾ ಸ್ಕೂಲಲ್ಲಿ 9 GVR ಕೂಡ ಇತ್ತು. ಸೊ ಅದನ್ನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಅಂದರೆ ಪೇರೆಂಟ್ಸ್ಗೂ ಕೂಡ ಅವರು ಆ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತಾಯಿದ್ರು, ಹೇಗಿರುತ್ತೆ, ಯಾವ ಥರ ಇರುತ್ತೆ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು. ರೋಲರ್ ಕೋಸ್ಟರ್ ವಿಡಿಯೋ ಹಾಕಿದ್ರು, ತುಂಬಾ ಸಖತ್ತಾಗಿತ್ತು. ಸೊ ಇದನ್ನು ಕೂಡ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಹೈಯರ್ ಕ್ಲಾಸಸ್ ಅವ್ರು ಯಾವ ರೀತಿ ಮಾಡಿದ್ದಾರೆ ಅಂತ ನೋಡೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ. ಜಸ್ಟ್ ಒಂದು ಗ್ಲಿಮ್ಸ್ ಆಗ್ತಾಯಿದ್ದೀನಿ ಅಷ್ಟೇ.
ಸೊ ಪೇರೆಂಟ್ಸ್ ಸ್ಪೋರ್ಟ್ಸು ವಿಡಿಯೋ ಮಾಡೋರು ಯಾರೂ ಇರಲಿಲ್ಲ. ಸೊ ಅದೆಲ್ಲ ವಿಡಿಯೋ ಮಾಡಲಿಲ್ಲ ನಾನು. ಒಂದು 5 ಗೇಮ್ಸ್ ಏನೋ ಇತ್ತು. ತುಂಬಾ ಫಾಸ್ಟಾಗಿ ಆಡಿಸ್ಬಿಟ್ರು ಎಲ್ಲನೂ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂದರೆ ಇಲ್ಲಿ ಎಲ್ಲ ಕ್ಲಾಸನ್ನು ಕಂಬೈನ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಕೂಡ ತೋರಿಸ್ತಾ ಇದ್ರು ಮಕ್ಕಳು. ಸೊ ಇವ್ರದ್ದು ಫಿಶರ್ ಮ್ಯಾನ್ ಕಾನ್ಸೆಪ್ಟಲ್ಲಿ ಏನೋ ಮಾಡಿದರು. ಸೊ ಒಂಥರ ಇನೋವೇಟಿವ್ ಆಗಿತ್ತು. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಸಾರಿ, ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನೋಡಿ. ಸೊ ಮೆಹಂದಿ ಕೂಡ ಹಾಕಿದ್ರು. ಮೆಹಂದಿ ಕೂಡ ಸಿಕ್ಕಾಪಟ್ಟೆ ಸಖತ್ತಾಗಿ ಹಾಕಿದ್ರು. ಎಲ್ಲರಿಗೂ ಹಾಕ್ತಾಯಿದ್ರು ಮಕ್ಕಳು. ಸೊ ನನ್ನೂ ಕೂರಿಸಿ ಅಕ್ಕ ಬನ್ನಿ ಮೆಹಂದಿ ಹಾಕ್ತೀನಿ ಅಂತ 2 ಕೈಗೂ ಹಾಕಿದ್ರು. ಹೂವಿಷ್ಕ ಇದನ್ನು ನೋಡಿದ ತಕ್ಷಣ ಅಮ್ಮ ನನಗೂ ಮೆಹಂದಿ ಅಂತ ಸ್ಟಾರ್ಟ್ ಮಾಡಿದ್ಲು. ಸೊ ಅವ್ರ ಹತ್ರ ಕರ್ಕೊಂಡೋಗಿ ಅವಳಿಗೂ ಹಾಕಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ. ಹ್ಯಾವ್ ಎ ಗುಡ್ ಡೇ. ಟೇಕ್ ಕೇರ್. ಬಾಯ್.